ಭೀಷ್ಮ ಪಂಚಕದ ವಿಶೇಷ ಸಮಯದಲ್ಲಿ ನಾವು ಭೀಷ್ಮ ಸ್ತುತಿಯನ್ನು ಪಠಿಸೋಣ. ಈ ಮರ್ತ್ಯಲೋಕದಿಂದ ನಿರ್ಗಮಿಸಲಿರುವ ಸಮಯದಲ್ಲಿ ಭೀಷ್ಮರು ಭಗವಂತನಿಗೆ ತಮ್ಮ ಅಂತಿಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಭೀಷ್ಮ ಸ್ತುತಿ ಎಂದು ಕರೆಯಲಾಗುವ ಈ ಪ್ರಾರ್ಥನೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಭೀಷ್ಮರು ಭಗವಂತ ಕೃಷ್ಣನ ಮಹಾನ್ ಭಕ್ತರು. ಅವರು ಇಚ್ಛಾಮರಣಿಗಳು, ಅಂದರೆ ಅವರ ಇಚ್ಛಾನುಸಾರ ಮರಣವನ್ನು ಹೊಂದುವ ಸಾಮರ್ಥ್ಯವು ಅವರಿಗಿತ್ತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮರಣಾಸನ್ನರಾದ ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿದ್ದರು. ಈ ಮರ್ತ್ಯಲೋಕದಿಂದ ನಿರ್ಗಮಿಸಲಿರುವ ಸಮಯದಲ್ಲಿ ಭೀಷ್ಮರು ಭಗವಂತನಿಗೆ ತಮ್ಮ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಭೀಷ್ಮ ಸ್ತುತಿ ಎಂದು ಕರೆಯಲಾಗುವ ಈ ಪ್ರಾರ್ಥನೆಗಳನ್ನು ಈಗ ತಿಳಿದುಕೊಳ್ಳೋಣ. ನಿಮಗೆ ಸಾಧ್ಯವಾದರೆ ಈ ಶ್ಲೋಕಗಳನ್ನು ಪಠಿಸಬಹುದು. ನಿಮಗೆ ಪಠಿಸಲು ಸಾಧ್ಯವಾಗದಿದ್ದರೆ ಈ ಶ್ಲೋಕಗಳ ಅನುವಾದ, ಅಂದರೆ ಅದರ ಅರ್ಥವನ್ನು ಧ್ಯಾನಿಸಿ. ಭೀಷ್ಮರು ಭಗವಂತ ಕೃಷ್ಣನಿಗೆ ಸಲ್ಲಿಸಿದ ಪ್ರಾರ್ಥನೆಗಳು ಮತ್ತು ಅದರ ಅರ್ಥವನ್ನು ಈಗ ತಿಳಿದುಕೊಳ್ಳೋಣ. ಶ್ರೀ ಭೀಷ್ಮ ಉವಾಚ ಇತಿ ಮತಿಃ ಉಪಕಲ್ಪಿತಾ ವಿತೃಷ್ಣಾ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಂ ಉಪಗತೆ ಕ್ವಚಿದ್ವಿಹರ್ತುಂ ಪ್ರಕೃತಿಂ ಉಪೇಯುಷಿ ಯದ್ಭವ ಪ್ರವಾಹಃ. ಭೀಷ್ಮರು ಹೇಳಿದರು, ಈವರೆಗೆ ನಾನಾ ಬಗೆಯ ವಿಷಯಗಳಲ್ಲಿ ವೃತ್ತಿಧರ್ಮಗಳಲ್ಲಿ ಮಗ್ನವಾಗಿದ್ದ ನನ್ನ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಯನ್ನು ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ನೆಲೆಗೊಳಿಸುತ್ತೇನೆ. ಅವನು ಸದಾ ಆತ್ಮತೃಪ್ತ. ಆದರೆ ಭಕ್ತರ ಸ್ವಾಮಿಯಾದ ಅವನು ತನ್ನಿಂದಲೇ ಸೃಷ್ಟಿಯಾದ ಲೌಕಿಕ ಪ್ರಪಂಚದಲ್ಲಿ ಕೆಲವು ಸಲ ಅವತರಿಸಿ ದಿವ್ಯ ಆನಂದವನ್ನು ಅನುಭವಿಸುತ್ತಾನೆ. ತ್ರಿಭುವನಕಮನಂ ತಮಾಲವರ್ಣಂ ರವಿಕರಗೌರವರಾಂಬರಂ ದಧಾನೆ ವಪುರಲಕಕುಲಾವೃತಾನನಾಬ್ಜಂ ವಿಜಯಸಖೇ ರತಿರಸ್ತು ಮೇ ನವದ್ಯ. ಅನುವಾದ: ಶ್ರೀಕೃಷ್ಣ ಅರ್ಜುನನ ಪ್ರಾಣಸ್ನೇಹಿತ. ಅವನು ತಮಾಲ ವೃಕ್ಷದ ನೀಲಛಾಯೆಯನ್ನು ಹೋಲುವ ದಿವ್ಯ ಶರೀರದಲ್ಲಿ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಅವನ ದೇಹವು ಊರ್ಧ್ವ, ಮಧ್ಯ ಮತ್ತು ಅಧಮ ಎಂಬ ತ್ರಿಭುವನಗಳಲ್ಲಿ ಪ್ರತಿಯೊಬ್ಬರನ್ನೂ ಆಕರ್ಷಿಸುತ್ತದೆ. ಅವನ ಥಳಥಳಿಸುವ ಪೀತಾಂಬರ, ಶ್ರೀಚಂದನ ಲೇಪಿತವಾದ ಮುಖಕಮಲ ನನ್ನ ಆಕರ್ಷಣೆಯ ವಸ್ತುವಾಗಲಿ. ನಾನು ಯಾವ ಕಾಮ್ಯ ಫಲಗಳನ್ನು ಬಯಸದಂತಾಗಲಿ. ಯುಧಿ ತುರಗರಜೋ ವಿಧೂಮ್ರ ವಿಶ್ವಕ್ ಕಚಲುಲಿತ ಶ್ರಮವಾರ್ಯಲಂಕೃತಾಸ್ಯೆ ಮಮ ನಿಶಿತ ಶರೈರ್ವಿಭಿದ್ಯಮಾನ ತ್ವಚಿ ವಿಲಸತ್ ಕವಚೇಸ್ತು ಕೃಷ್ಣ ಆತ್ಮ. ಅನುವಾದ: ಶ್ರೀಕೃಷ್ಣ ಸ್ನೇಹಕ್ಕಾಗಿ ಅರ್ಜುನನ ಸೇವೆ ಮಾಡಿದಂತಹ ರಣರಂಗದಲ್ಲಿ ಶ್ರೀಕೃಷ್ಣನ ಹಾರಾಡುವ ತಲೆಗೂದಲು ಕುದುರೆಗಳ ಖರ ಪುಟದಿಂದೆದ್ದ ಧೂಳಿನಿಂದಾಗಿ ಬೂದು ಬಣ್ಣಕ್ಕೆ ತಿರುಗಿತ್ತು. ಶ್ರಮದಿಂದಾಗಿ ಸ್ವೇದ ಬಿಂದುಗಳು ಅವನ ಮುಖವನ್ನು ತೋಯಿಸಿದ್ದವು. ನನ್ನ ಮೊನಚಾದ ಬಾಣಗಳಿಂದಾದ ಗಾಯಗಳಿಂದ ಈ ಎಲ್ಲ ಅಲಂಕಾರಗಳು ಎದ್ದು ಕಾಣುತ್ತಿದ್ದವು. ಅದನ್ನೆಲ್ಲ ಅವನು ಸಂತೋಷದಿಂದ ಅನುಭವಿಸುತ್ತಿದ್ದ. ನನ್ನ ಮನಸ್ಸು ಇಂತಹ ಕೃಷ್ಣನೆಡೆಗೆ ಸಾಗಲಿ. ಸಪದಿ ಸಖಿವಚೋ ನಿಶಮ್ಯ ಮಧ್ಯೆ ನಿಜಪರಯೋರ್ಬಲಯೋ ರಥಂ ನಿವೇಶ್ಯ ಸ್ಥಿತವತಿ ಪರಸೈನಿಕಾಯುರಕ್ಷ್ಣಾ ಹೃತವತಿ ಪಾರ್ಥಸಖೆ ರತಿರ್ಮಮಾಸ್ತು. ಅನುವಾದ: ತನ್ನ ಮಿತ್ರನ ಆದೇಶಕ್ಕೆ ಮಣಿದು ಭಗವಾನ್ ಶ್ರೀಕೃಷ್ಣ ಅರ್ಜುನ ಮತ್ತು ದುರ್ಯೋಧನರ ಸೈನಿಕರ ಕುರುಕ್ಷೇತ್ರದ ರಣರಂಗಕ್ಕೆ ಪ್ರವೇಶಿಸಿದ. ಅಲ್ಲಿ ಶತ್ರುಪಕ್ಷದವರ ಆಯುಷ್ಯವನ್ನು ತನ್ನ ಕರುಣಾಪೂರಿತ ದೃಷ್ಟಿಯಿಂದ ಕ್ಷೀಣಿಸಿದ. ಕೇವಲ ಶತ್ರುಗಳ ಕಡೆ ನೋಡುವಷ್ಟರಿಂದಲೇ ಇದನ್ನು ಮಾಡಿದ. ಅಂತಹ ಕೃಷ್ಣನ ಮೇಲೆ ನನ್ನ ಮನಸ್ಸು ನೆಲೆ ನಿಲ್ಲಲಿ. ವ್ಯವಹಿತಪೃತನಾಮುಖಂ ನಿರೀಕ್ಷ್ಯ ಸ್ವಜನವದಾದ್ವಿಮುಖಸ್ಯ ದೋಷಬುದ್ಧ್ಯ ಕುಮತಿಂ ಅಹರದಾತ್ಮವಿದ್ಯಯ ಯಃ ಚರಣರತಿಃ ಪರಮಸ್ಯ ತಸ್ಯ ಮೇಸ್ತು. ಅನುವಾದ: ಯುದ್ಧಭೂಮಿಯಲ್ಲಿ ತನ್ನೆದುರಿಗಿರುವ ಯೋಧರನ್ನು, ಸೇನಾಪತಿಗಳನ್ನು ಕಂಡು
ಅರ್ಜುನ ಅಜ್ಞಾನದಿಂದ ಮಲಿನನಾದಂತೆ ತೋರಿದ. ಆಗ ಭಗವಂತ ದಿವ್ಯಜ್ಞಾನವನ್ನು ಬೋಧಿಸುವ ಮೂಲಕ ಅವನ ಅಜ್ಞಾನವನ್ನು ತೊಡೆದುಹಾಕಿದ. ಅಂತಹ ಭಗವಂತನ ಪಾದಪದ್ಮಗಳು ಸದಾ ನನ್ನ ಆಕರ್ಷಣೆಯ ವಿಷಯವಾಗಿ ಉಳಿಯಲಿ. ಸ್ವನಿಗಮಂ ಅಪಹಾಯ ಪ್ರತಿಜ್ಞಾಂ ಋತಂ ಅಧಿಕರ್ತುಂ ಅವಪ್ಲುತೋ ರಥಸ್ಥಃ ಧೃತರಥಚರಣೋಭ್ಯಯಾಚ್ಚ ಲದ್ಗುಃ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ಅನುವಾದ: ನನ್ನ ಕೋರಿಕೆಯನ್ನು ಈಡೇರಿಸಲು ತನ್ನ ಪ್ರತಿಜ್ಞೆಯನ್ನೇ ಭಂಗ ಮಾಡಿ ಭಗವಂತನು ರಥದಿಂದ ಕೆಳಗಿಳಿದು ಅದರ ಚಕ್ರವನ್ನೇ ಕೈಗೆತ್ತಿಕೊಂಡು ಆನೆಯನ್ನು ಕೊಲ್ಲಲು ಧಾವಿಸುವ ಸಿಂಹದಂತೆ ನನ್ನೆಡೆಗೆ ತ್ವರೆಯಿಂದ ಧಾವಿಸಿ ಬಂದ. ಹಾಗೆ ಬರುತ್ತಾ ತನ್ನ ಉತ್ತರೀಯವು ಬಿದ್ದು ಹೋದುದನ್ನು ಅವನು ಗಮನಿಸಲಿಲ್ಲ. ಶಿತವಿಶಿಖಹತೋ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸವಂ ಅಭಿಸಸಾರ ಮದ್ವಧಾರ್ಥಂ ಸಾ ಭವತು ಮೇ ಭಗವಾನ್ ಗತಿರ್ಮುಕುಂದಃ. ಅನುವಾದ: ಮೋಕ್ಷದಾಯಕನಾದ ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನು ನನ್ನ ಅಂತಿಮ ಗಮ್ಯಸ್ಥಾನವಾಗಿರಲಿ. ರಣರಂಗದಲ್ಲಿ ನನ್ನ ಮೊನಚಾದ ಬಾಣಗಳಿಂದಾದ ಗಾಯಗಳಿಂದ ಕೋಪಗೊಂಡವನಂತೆ ಅವನು ನನ್ನೆಡೆಗೆ ನುಗ್ಗಿ ಬಂದ. ಅವನ ಕವಚ ಚೂರು ಚೂರಾಗಿತ್ತು. ಅವನ ದೇಹ ಗಾಯಗಳಿಂದಾಗಿ ರಕ್ತಸಿಕ್ತವಾಗಿತ್ತು. ವಿಜಯರಥ ಕುಟುಂಬ ಆತತೋತ್ರೇ ಧೃತಹಯರಶ್ಮಿನಿ ತಚ್ಶ್ರಿಯೇ ಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷೋಃ ಯಮಿಹ ನಿರೀಕ್ಷುರು ಹತಾ ಗತಾ ಸ್ವರೂಪಂ. ಅನುವಾದ: ಮರಣಕಾಲದಲ್ಲಿ ನನ್ನ ಅಂತಿಮ ಆಕರ್ಷಣೆಯು ದೇವೋತ್ತಮ ಪುರುಷ ಶ್ರೀಕೃಷ್ಣನಲ್ಲಿರಲಿ. ಬಲಗೈಯಲ್ಲಿ ಚಾವಟಿಯನ್ನು ಹಿಡಿದು ಎಡಗೈಯಲ್ಲಿ ಕಡಿವಾಣಗಳನ್ನು ಹಿಡಿದು ಅರ್ಜುನನ ರಥಕ್ಕೆ ಸರ್ವ ವಿಧಾನಗಳಿಂದಲೂ ರಕ್ಷಣೆಯನ್ನು ನೀಡುವಲ್ಲಿ ತುಂಬ ಎಚ್ಚರವಹಿಸಿದ್ದ ಪಾರ್ಥಸಾರಥಿಯಲ್ಲಿ ನನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತೇನೆ. ಕುರುಕ್ಷೇತ್ರದ ರಣರಂಗದಲ್ಲಿ ಅವನನ್ನು ಕಂಡವರು ಮರಣಾನಂತರ ತಮ್ಮ ಮೂಲ ರೂಪವನ್ನು ಪಡೆದರು. ಲಲಿತಗತಿ ವಿಲಾಸವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾಃ ಕೃತಮನುಕೃತವತ್ಯ ಉನ್ಮದಾಂಧಾಃ ಪ್ರಕೃತಿಮಗನ್ ಕಿಲ ಯಸ್ಯ ಗೋಪವಧ್ವಃ. ಅನುವಾದ: ವ್ರಜಧಾಮದ ಗೋಪಿಕೆಯರನ್ನು ತನ್ನ ಲಲಿತವಾದ ಚಲನವಲನ ಮತ್ತು ಪ್ರೀತಿ ತುಂಬಿದ ಮಂದಹಾಸಗಳಿಂದ ಆಕರ್ಷಿಸಿದ ಭಗವಾನ್ ಶ್ರೀಕೃಷ್ಣನಲ್ಲಿ ನನ್ನ ಮನಸ್ಸು ನೆಲೆಗೊಳ್ಳಲಿ. ಆ ಗೋಪಿಕೆಯರು ಭಗವಂತನು ರಾಸನೃತ್ಯ ನಂತರ ಅದೃಶ್ಯನಾದ ಮೇಲೆ ಅವನ ಚಲನವಲನಗಳನ್ನು ಅನುಕರಿಸಿದರು. ಮುನಿಗಣ ನೃಪವರ್ಯ ಸಂಕುಲೇಂತಹ ಸದಸಿ ಯುಧಿಷ್ಠಿರ ರಾಜಸೂಯ ಏಷಾಂ ಅರ್ಹಣಂ ಉಪಪೇದ ಈಕ್ಷಣೀಯೋ ಮಮ ದೃಷಿಗೋಚರ ಏಷ ಆವಿರಾತ್ಮ. ಅನುವಾದ: ಯುಧಿಷ್ಠಿರ ಮಹಾರಾಜ ಆಚರಿಸಿದ ರಾಜಸೂಯ ಯಜ್ಞದಲ್ಲಿ ಪ್ರಪಂಚದ ಎಲ್ಲ ಮುನಿಗಣಗಳ ಮತ್ತು ನೃಪವರ್ಯರ ಮಹಾ ಸಂಕುಲವೇ ಸೇರಿತ್ತು. ಆ ಮಹಾಸಭೆಯಲ್ಲಿ ಭಗವಾನ್ ಶ್ರೀಕೃಷ್ಣನನ್ನು ಪ್ರತಿಯೊಬ್ಬರೂ ಅತ್ಯುನ್ನತ ದೇವೋತ್ತಮ ಪುರುಷನೆಂದು ಪೂಜಿಸಿದರು. ಇದು ನನ್ನ ಕಣ್ಣೆದುರಿನಲ್ಲೇ ನಡೆಯಿತು. ನನ್ನ ಮನಸ್ಸನ್ನು ಭಗವಂತನಲ್ಲಿಯೇ ನೆಲೆಗೊಳಿಸಲು ನಾನು ಆ ಪ್ರಸಂಗವನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆ. ತಮಿಮಂ ಅಹಮಜಂ ಶರೀರಭಾಜಾಂ ಹೃದಿ ಹೃದಿ ದಿಷ್ಟಿತಮಾತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕದಾರ್ಕಮೇಕಂ ಸಮಧಿಗತೋಸ್ಮಿ ವಿಧೂತಭೇದಮೋಹಃ. ಅನುವಾದ: ಈಗ ನನ್ನ ಎದುರಿಗಿರುವ ಭಗವಾನ್ ಶ್ರೀಕೃಷ್ಣನನ್ನು ಕುರಿತು ನಾನು ಸಂಪೂರ್ಣ ಏಕಾಗ್ರಚಿತ್ತನಾಗಿ ಧ್ಯಾನ ಮಾಡಬಲ್ಲೆ. ಏಕೆಂದರೆ ಪ್ರತಿಯೊಬ್ಬನ ಹೃದಯದಲ್ಲಿ, ಅಷ್ಟೇಕೆ ಮಾನಸಿಕ ಊಹಾತ್ಮಕ ಚಿಂತಕರ ಹೃದಯಗಳಲ್ಲೂ ಕೂಡ ಅವನ ಇರುವಿಕೆಯ ಬಗೆಗೆ ಇದ್ದ ದ್ವಂದ್ವಗಳ ತಪ್ಪು ಗ್ರಹಿಕೆಗಳನ್ನು ನಾನು ಈಗ ದಾಟಿದ್ದೇನೆ. ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಸೂರ್ಯನನ್ನು ನಾನಾ ಬಗೆಯಲ್ಲಿ ಕಾಣಬಹುದು, ಆದರೆ ಸೂರ್ಯನೊಬ್ಬನೇ. ಭೀಷ್ಮದೇವ್ ಕಿ ಜೈ. ಹರೇ ಕೃಷ್ಣ.